ಕನ್ನಡ ರಾಜ್ಯೋತ್ಸವದ ಮಾಸದಲ್ಲಿ ಕನ್ನಡ ನಾಡು, ನುಡಿ, ಸಾಹಿತ್ಯ, ಕಲೆ, ವಿಜ್ಞಾನ, ಆಧ್ಯಾತ್ಮಿಕ ಕ್ಷೇತ್ರದ ಹಿರಿಯ ಸಾಧಕ ಕನ್ನಡಿಗರನ್ನು ಪರಿಚಯಿಸುವ ಕಾರ್ಯಕ್ರಮವೇ ಕನ್ನಡದ ಕಣ್ಮಣಿಗಳು. ಪ್ರಸ್ತುತಪಡಿಸಲಿದ್ದಾರೆ ಮೈಸೂರಿನ ಶ್ರೀಯುತ ಗಣೇಶ್ ದೀಕ್ಷಿತ್ರವರು. ಎಲ್ಲ ಕೇಳುಗರಿಗೆ ಕರ್ನಾಟಕ ರಾಜ್ಯೋತ್ಸವ ಮಾಸದ ಶುಭಾಶಯಗಳು. ಇಂದು ಪರಿಚಯ ಮಾಡಿಕೊಳ್ಳುವ ವ್ಯಕ್ತಿ ವಿಶಿಷ್ಟ ವ್ಯಕ್ತಿ. ಇವರು ವೈದ್ಯಕೀಯ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆಯನ್ನು ಯಾರೂ ಮರೆಯಲಾರರು. ಅದರಲ್ಲೂ ನೇತ್ರ ಚಿಕಿತ್ಸೆ ಇವರ ಕೈಚಳಕ. ಇವರೇ ಡಾಕ್ಟರ್ ಮುರಿಗೇಪ್ಪ ಚೆನ್ನವೀರಪ್ಪ ಮೋದಿಯವರು. ಕಣ್ಣು ಕೊಟ್ಟ ಅಣ್ಣ ಎಂದೇ ಪ್ರಖ್ಯಾತರಾದ ಭಾರತ, ಅದರಲ್ಲೂ ಕರ್ನಾಟಕ ಕಂಡ ಪ್ರಖ್ಯಾತ ನೇತ್ರ ತಜ್ಞರು ಇವರು. ಡಾಕ್ಟರ್ MC ಮೋದಿಯವರು 1916 ಅಕ್ಟೋಬರ್ 4 ಬಾಗಲಕೋಟೆಯ ಬಿಳಗಿ ಗ್ರಾಮದಲ್ಲಿ ಜನಿಸಿದರು. ಇವರ ಬಾಲ್ಯ ಶಿಕ್ಷಣ ಜಮಖಂಡಿಯಲ್ಲಿ ಆಗುತ್ತದೆ. ಅನಂತರ ಮುಂದಿನ ಶಿಕ್ಷಣಕ್ಕೆ ಬೆಳಗಾವಿಗೆ ಬರುತ್ತಾರೆ. ಅಲ್ಲಿ ಆಯುರ್ವೇದ ಕಾಲೇಜಿನಲ್ಲಿ ವ್ಯಾಸಂಗ ಮುಂದುವರಿಸುತ್ತಾರೆ. ಇವರು KBHB ಕಣ್ಣಿನ ಆಸ್ಪತ್ರೆ ಹಾಗೂ ರಾಮನಾಡಿ ಕಣ್ಣಿನ ಆಸ್ಪತ್ರೆಯಲ್ಲಿ ನೇತ್ರ ಶಿಕ್ಷಣ ಪಡೆಯುತ್ತಾರೆ. ಅನಂತರ LIM ಪದವಿ ಕೂಡ ಪಡೆಯುತ್ತಾರೆ. ಕೊಲಂಬೋ ಹಾಗೂ ನ್ಯೂಯಾರ್ಕ್ ವಿಶ್ವವಿದ್ಯಾನಿಲಯಗಳಲ್ಲಿ ವೈದ್ಯಕೀಯ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೆಯುತ್ತಾರೆ. ನಂತರ ಮುಂಬೈನ ಖಾನ್ ಬಹದ್ದೂರ್ ಅಜೀಬ್ ಬಚೌಲಿ ಆಸ್ಪತ್ರೆಯಲ್ಲಿ ಅಧ್ಯಯನವನ್ನು ಮುಂದುವರಿಸುತ್ತಾರೆ. ಅಂದಿನ ದಿನದಲ್ಲಿ ಮುಂಬೈ ಪ್ರದೇಶದಲ್ಲಿ ದೃಷ್ಟಿ ದೋಷದಿಂದ ನರಳುವ ರೋಗಿಗಳ ಕುಟುಂಬದವರು ತಮ್ಮ ಆಸ್ತಿಯನ್ನು ಅಡವು ಅಥವಾ ಗಿರವಿ ಇಟ್ಟು ಇಲ್ಲವೇ ಆಸ್ತಿಯನ್ನು ಮಾರಿ ಚಿಕಿತ್ಸೆ ಮಾಡಿಸುವ ಪರಿಸ್ಥಿತಿಯನ್ನು ಕಣ್ಣಾರೆ ನೋಡುತ್ತಾರೆ ಡಾಕ್ಟರ್ ಮೋದಿಯವರು. ಆ ದಿನದಲ್ಲಿ ಗ್ರಾಮೀಣ ಪ್ರದೇಶದ ಜನರ ಆರ್ಥಿಕ ಪರಿಸ್ಥಿತಿಯನ್ನು ಅರಿತುಕೊಳ್ಳುತ್ತಾರೆ. ಇವರ ಮನಸ್ಸು ಮಿಡಿಯುತ್ತದೆ. ಈ ನಿಟ್ಟಿನಲ್ಲಿ ಏನಾದರೂ ಮಾಡಬೇಕೆಂಬ ಸಂಕಲ್ಪ ಉಂಟಾಗುತ್ತದೆ. ಇದೇ ಸಂದರ್ಭದಲ್ಲಿ ಇವರ ವೈದ್ಯಕೀಯ ಗುರುಗಳಾದ ಡಾಕ್ಟರ್ DS ಸರ್ದೇಸಾಯಿ ಅವರು ಪಾಟ್ನಾ ಮತ್ತು ಗುಜರಾತಿನಲ್ಲಿ ನೇತ್ರ ಚಿಕಿತ್ಸಾ ಶಿಬಿರದಲ್ಲಿ ಪಾಲ್ಗೊಳ್ಳಲು ಇವರನ್ನು ಪ್ರೇರೇಪಿಸುತ್ತಾರೆ. ಇದರ ಸದುಪಯೋಗಪಡಿಸಿಕೊಂಡ ಡಾಕ್ಟರ್ ಮೋದಿಯವರು ಅಂದು ಸ್ವಂತವಾಗಿ 20 ಮಂದಿಗೆ ನೇತ್ರ ಚಿಕಿತ್ಸೆಯನ್ನು ನೀಡುವ ಮೂಲಕ ಆತ್ಮವಿಶ್ವಾಸವನ್ನು ಗಳಿಸಿಕೊಳ್ಳುತ್ತಾರೆ. ಆಗ ಅವರು ಸಂಕಲ್ಪ ಮಾಡಿದುದೇನೆಂದರೆ, ಅಂದರೂ ನನ್ನ ಬಳಿಗೆ ಬರಲು ಶಕ್ತರಲ್ಲ, ನಾನೇ ಅವರ ಬಳಿಗೆ ಹೋಗಬಾರದೇಕೆ ಎಂದು. ಅನಂತರ ಧಾರವಾಡದ ನರಗಲ್ ಹಳ್ಳಿಯಲ್ಲಿ ನೇತ್ರ ಚಿಕಿತ್ಸೆ ಮಾಡುತ್ತಾರೆ. ಚಿಕಿತ್ಸೆಗೆ ಮುನ್ನ ರೋಗಿಗಳನ್ನು ಉದ್ದೇಶಿಸಿ ಮಾತನಾಡಿ ಧೈರ್ಯ ತುಂಬುತ್ತಾರೆ. ಅನಂತರ ದಾವಣಗೆರೆಗೆ ಬಂದು ನೆಲೆಸುತ್ತಾರೆ. 1942 ಕೆಲವು ಸ್ವಯಂ ಸೇವಕರೊಂದಿಗೆ ಜೊತೆಗೂಡಿ ಹಳ್ಳಿಗಳಿಗೆ ತೆರಳಿ ಉಚಿತ ನೇತ್ರ ತಪಾಸಣೆ ಶಿಬಿರಗಳನ್ನು ಆಯೋಜನೆ ಮಾಡುತ್ತಾರೆ. ನೇತ್ರ ಚಿಕಿತ್ಸಾ ಕ್ಷೇತ್ರದಲ್ಲಿ ಡಾಕ್ಟರ್ ಮೋದಿಯವರು ಮಾಡಿದ ಸಾಧನೆ ಅಸಾಧಾರಣ, ಅನುಪಮ ಮತ್ತು ಅದ್ವಿತೀಯವಾದುದು. ಬಡವರ ಬಂಧುವಾಗಿ ತಮ್ಮ ವೈಯಕ್ತಿಕ ಸುಖವನ್ನು ಬದಿಗಿಟ್ಟು ಸರಳ ಬದುಕನ್ನು ನಡೆಸಲು ಪ್ರಾರಂಭ ಮಾಡುತ್ತಾರೆ. ಅಂಧತ್ವವಿದ್ದ ರೋಗಿಗಳಿಗೆ ನೇತ್ರ ಜ್ಯೋತಿಯಾಗಿ ಎಲ್ಲರ ಹೃದಯದಲ್ಲಿ ನೆಲೆಸುತ್ತಾರೆ. ಇವರು ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ ಮುಂತಾದಲ್ಲಿ ನೇತ್ರ ಚಿಕಿತ್ಸಾ ಶಿಬಿರ ನಡೆಸಿದ್ದಾರೆ. ದಾವಣಗೆರೆ, ಬೆಂಗಳೂರು, ಬೆಳಗಾವಿಗಳಲ್ಲಿ ನೇತ್ರ ಚಿಕಿತ್ಸಾಲಯವನ್ನು ಸ್ಥಾಪಿಸುತ್ತಾರೆ ಕೂಡ. ನೇತ್ರ ಚಿಕಿತ್ಸಾಧಾರಿ ಘಟಕವನ್ನು ತೆರೆದ ಮೊದಲ ವೈದ್ಯ ಎಂಬ ಖ್ಯಾತಿಗೆ ಪಾತ್ರರಾಗುತ್ತಾರೆ. ಇವರು ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಸಮಯವನ್ನು ವ್ಯರ್ಥ ಮಾಡದೆ ಪ್ರಯಾಣಿಕರ ನೇತ್ರ ತಪಾಸಣೆ ಮಾಡುವ ಮೂಲಕ ಒಂದು ಹೊಸ ಕ್ರಾಂತಿಯನ್ನು ಮಾಡುತ್ತಾರೆ. ಡಾಕ್ಟರ್ ಮೋದಿಯವರು ಒಂದೇ ದಿನ 833 ಶಸ್ತ್ರಚಿಕಿತ್ಸೆಯನ್ನು ತಿರುಪತಿಯಲ್ಲಿ ಮಾಡಿ ಗಿನ್ನಿಸ್ ದಾಖಲೆ ಬರೆಯುತ್ತಾರೆ. 7 ಲಕ್ಷಕ್ಕೂ ಹೆಚ್ಚಿನ ಕಣ್ಣಿನ ಚಿಕಿತ್ಸೆ ಮಾಡಿದ ವಿಶ್ವ ದಾಖಲೆ ಇವರದಾಗುತ್ತದೆ. ಒಂದು ದಾಖಲೆ ಪ್ರಕಾರ 1993ರವರೆಗೆ 6,10,564 ಮಂದಿಗೆ
ನೇತ್ರ ಚಿಕಿತ್ಸೆಯನ್ನು ನಡೆಸಿದ್ದಾರೆ. 1,21,18,630ಕ್ಕೂ ಹೆಚ್ಚಿನ ನೇತ್ರ ತಪಾಸಣೆ ಮಾಡಿದ ಮಹಾನ್ ನೇತ್ರ ತಜ್ಞರು ಇವರು. 46,120 ಹಳ್ಳಿಗಳಿಗೆ ತಪಾಸಣೆಗೆ ಹೋಗಿ ಬಂದಿದ್ದಾರೆ. ಇವರಿಗೆ ಪ್ರಶಸ್ತಿಗಳಿಂದ ಬಂದ ಹಣವನ್ನು ನೇತ್ರ ಚಿಕಿತ್ಸೆಗಾಗಿಯೇ ಬಳಸಿಕೊಂಡವರು ಇವರು. ಇವರ ಸುಪುತ್ರ ಡಾಕ್ಟರ್ ಅಮರನಾಥ್ ಮೋದಿಯವರು ಹಾಗೂ ಸೊಸೆ ಡಾಕ್ಟರ್ ಸುವರ್ಣ ಅವರು ನೇತ್ರ ಚಿಕಿತ್ಸಾ ಕ್ಷೇತ್ರದಲ್ಲಿ ಇಂದಿಗೂ ಸೇವೆ ಸಲ್ಲಿಸುತ್ತಾ ಬರುತ್ತಿದ್ದಾರೆ. ಮಾಧ್ಯಮದವರು ಇವರ ಸಾಧನೆ ಬಗ್ಗೆ ಮಾತನಾಡಿದಾಗ ಇವರು ನಾನೇನೂ ಮಾಡಿಲ್ಲ, ಈ ಸೇವೆ ದೇವರು ಮಾಡಿಸಿದ್ದು ಎಂದು ಹೇಳುವ ಇವರ ಹೃದಯ ವೈಶಾಲ್ಯವನ್ನು ಕಾಣಬಹುದು. 1956ರಲ್ಲಿ ಪದ್ಮಶ್ರೀ ಪ್ರಶಸ್ತಿ, 1978ರಲ್ಲಿ ಪದ್ಮಭೂಷಣ ಪ್ರಶಸ್ತಿ, ಮೈಸೂರು, ಕರ್ನಾಟಕ, ಪುಣೆ ವಿಶ್ವವಿದ್ಯಾನಿಲಯಗಳಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕಣ್ಣು ಕೊಟ್ಟ ಅಣ್ಣ ಎಂಬ ಜನತೆಯಿಂದ ಪಡೆದ ಪ್ರಶಸ್ತಿ, ಅಂಬಾಸಡರ್ ಆಫ್ ಗುಡ್ವಿಲ್, ನೈಟ್ ಆಫ್ ಬ್ಲೈಂಡ್ ಎಂಬ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಇವರನ್ನು ಹರಸಿಕೊಂಡು ಬಂದವು. 1990ರ ದಶಕದಲ್ಲಿ ಡಾಕ್ಟರ್ ಮೋದಿಯವರನ್ನು ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿ ರಾಜ್ಯ ಸರ್ಕಾರ ನೇಮಿಸುವ ಮೂಲಕ ಇವರ ಸೇವೆಯನ್ನು ಗುರುತಿಸಿತ್ತು. ಕೆನಡಾದ ಆಂಟೋರಿಯೋದ ನೇತ್ರವೈದ್ಯ ಡಾಕ್ಟರ್ ರಾಬರ್ಟ್ ಮ್ಯಾಕ್ಲ್ಯೂರ್ ಅವರ ಹೆಸರಿನ ವಿಶ್ವ ದಾಖಲೆಯನ್ನು ಮೀರಿ ಮುಂದೆ ಸಾಗಿದ ಕೀರ್ತಿ ಇವರದು. ಇವರು ನವೆಂಬರ್ 11, 2005ರಲ್ಲಿ ನಿಧನರಾದಾಗ ಕೂಡ ತಮ್ಮ ನೇತ್ರಗಳನ್ನು ದಾನ ಮಾಡುವ ಮಹಾನ್ ದಾನಿಗಳಾದರು. ಡಾಕ್ಟರ್ ಮೋದಿಯವರ ಈ ಸಾಧನೆಯನ್ನು MS ಸತ್ಯೂರವರು ಏಕ ವ್ಯಕ್ತಿಯ ಯುದ್ಧ ಅಥವಾ ಒನ್ ಮ್ಯಾನ್ಸ್ ಆರ್ಮಿ ಎಂಬ ಕಿರುಚಿತ್ರವನ್ನು ತಯಾರಿಸಿದ್ದಾರೆ. ಬಂಧುಗಳೇ, ನನ್ನ ಸೌಭಾಗ್ಯ, ನಾನು ಡಾಕ್ಟರ್ ಮೋದಿಯವರು ಮೈಸೂರಿನಲ್ಲಿ ನಡೆಸಿದ ನೇತ್ರ ಚಿಕಿತ್ಸಾ ಶಿಬಿರದಲ್ಲಿ ಸ್ವಯಂ ಸೇವಕನಾಗಿ ಪಾಲ್ಗೊಂಡಿದ್ದೆ 80ರ ದಶಕದಲ್ಲಿ. ಅಂತಹ ಮಹಾನ್ ನೇತ್ರತಜ್ಞ ಡಾಕ್ಟರ್ ಮೋದಿಯವರಿಗೆ ನಮ್ಮೆಲ್ಲರ ನಮಸ್ಕಾರಗಳು. ಧನ್ಯವಾದ.